ನೋಡಿ ಇವಾಗ ಭತ್ತ ನಿಂದೆಯಿಂದ ಅಷ್ಟೇ ಬೇಕಾ ಮಾಮ ಬೇಕಾ ಹೇಳು ಬೇಗ. ಕೊಟ್ಟ ಕೊಟ್ಟಿಲ್ಲ ಅಂತ ಬಂದು ಹೇಳ್ತಿದ್ದಾಳೆ. ಹೌದಾ? ಹಾ ಎಷ್ಟೋ ಜನ ನನ್ನಂತ ಟ್ಯಾಲೆಂಟ್ ಇಲ್ಲದೆ ಇರೋರು, ಸೊ ಅದಕ್ಕೋಸ್ಕರನೇ ಇವು. ಗೈಸ್ ನಮಸ್ಕಾರಗಳು, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗು. ಇವತ್ತು PC ಶಟ್ ಡೌನ್ ಮಾಡುತ್ತಾ ವ್ಲಾಗ್ ಶುರು ಮಾಡ್ತಿದ್ದೀನಿ. ಬೆಳಗ್ಗೆ ಮುಖ ತೊಳೆದಿಲ್ಲ, ಏನೂ ಇಲ್ಲ, ಶಿಸ್ತಾಗಿ ಬೆಳಗ್ಗೆನೇ ಎದ್ದು ಕೂತ್ಕೊಂಡು ವ್ಲಾಗ್ ಅಲ್ಲ ಗೇಮಿಂಗ್ ಚಾನಲ್ ಒಂದು ವಿಡಿಯೋ ಎಡಿಟ್ ಮಾಡಬೇಕಿತ್ತು ಸುಮಾರು ದಿನಗಳಾದಮೇಲೆ. ಸೊ ಅದನ್ನೆಲ್ಲ ಮಾಡಿ ಆಲ್ಮೋಸ್ಟ್ ಅಪ್ಲೋಡ್ ಪರಿಸ್ಥಿತಿಗೆ ತೊಗೊಂಬಂದು ಈಗ ಅದನ್ನು ಅಪ್ಲೋಡ್ ಮಾಡಿಲ್ಲ, ಅದು ನೆಕ್ಸ್ಟ್ ಹೋಗ್ತಾ ಅಪ್ಲೋಡ್ ಮಾಡ್ತೀನಂತೆ. ಈಗ ಪಟ್ ಅಂತ ರೆಡಿ ಆಗಬೇಕು, ಎಲ್ಲಿಗೆ ಹೋಗ್ತಿದ್ವಿ ಏನು ಕತೆ ಅಂತೆಲ್ಲ ಹೇಳ್ತೀನಂತೆ. ಗೈಸ್ ಹಾಂ ನೋಡಿ ಹಾಕಿದ್ದೀನಿ ವ್ಲಾಗ್ ಮಾಡಿಕೊಂಡು ಮನೆ ಬೀಗ ಹಾಕೋದೇ ಮರ್ಸ್ಕೊಟ್ಟಿದ್ದೀನಿ. ನನ್ನ ಲ್ಯಾಪ್ಟಾಪ್ ಎಲ್ಲ ಅದನ್ನೇ ತಗೊಂಡಿದ್ದೀನಿ, ಬಿಕಾಸ್ ಹೋಗ್ಬಿಟ್ಟು ಅಲ್ಲಿ ಕೆಲಸ ಮಾಡೋಣ ಅಂತ. ಎಲ್ಲಿ ಅಂದರೆ ನಮ್ಮ ಅಕ್ಕನ ಮನೇಲಿ ಮದುವೆ ಆದಮೇಲೆ ಇವತ್ತು ಫಸ್ಟ್ ಟೈಮು ಅಕ್ಕನ ಮನೆಗೆ ಹೋಗ್ತಿರೋದು. ಅಲ್ಲಿ ಹೋಗೋ ಟೈಮಲ್ಲೂ ಕೆಲಸ ಬಿಡ್ತಾಯಿಲ್ಲ, ಕೆಲಸ ಇಂಪಾರ್ಟೆಂಟ್. ಗೈಸ್ ಬೀಗರೂಟಕ್ಕೆ ನಾ ರಿಲೇಟಿವ್ಸ್ಗೆಲ್ಲ ಕಳಿಸ್ಕೊಟ್ಟಿದ್ದು ಬಾಕ್ಸು ನಾನು ವಾಪಸ್ ಹಾಸನ್ಗೆ ಹೋಗ್ಬಿಟ್ಟು ತೊಗೊಂಬಂದಿದ್ದೆ, ಓಕೆನಾ. ಅದು ಇನ್ನೂ ಕಾರಲ್ಲೇ ಇದೆ. ನಾನು ಹೋಗ್ಬಿಟ್ಟು ಬಂದು ಸುಮಾರು ದಿನ, ಒಂದು ವಾರ ಮೇಲೆ ಆಗ್ಬಿಟ್ಟಿದೆ. ಒಂದು ವಾರ ಮೇಲೆ ಆದ್ರೂ ಇನ್ನೂ ಕಾರಲ್ಲೇ ಇದೆ, ಇನ್ನೂ ತೆಗ್ದಿಲ್ಲ ನಾನು. ಏನೋ ಕಾನ್ವರ್ಸೇಷನ್ ಆಯಿತು. ಮುಂದೆ ಬೇಡ ಇದ್ಮೇಲೆ ನೀನು ಪರ್ಮನೆಂಟ್ ಸೀಟ್ ಮುಂದೆ ಅಂದೆ. ಅವಾಗ ನನಗೆ ಕೇಳೋದು ಬೇಡ, ನಾನು ನೀವು ಕುತ್ಕೊಳ್ಳಮ್ಮಲ್ಲಿ ಅನ್ನೋದು ಬೇಡ. ಹಂಗೆ ಪರ್ಮನೆಂಟ್ ಸೀಟ್. ಗೈಸ್ ಹೊಸ ಮೆಂಬರ್ ಬಂದುಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಕಾಳ ಬೈರ ಬೊಗಳ್ತಾವ್ರೆ. ಆದರೂ ನಾವು ಜೊತೇಲಿ ಇದ್ದೀವಿ ಅಂತ ಬೊಗಳ್ಬೇಕೋ ಬಿಡಬೇಕೋ ಅನ್ನೋ ಕನ್ಫ್ಯೂಷನಲ್ಲಿ ಬೊಗಳ್ತಾ ಇದ್ದಾರೆ. ನಿನ್ನೆ ನೋಡಿ ಬೊಗಳ್ತಾ ಇರೋದು. ಬಾ ಏಕೆ ಹಿಂಗೆ ಬಂದರೆ ಒಂದು ರೌಂಡು ನಮ್ಮ ಗಾರ್ಡನ್ ಟೂರ್ ಕೊಡ್ತಿದ್ವಪ್ಪ. ಬಾಯ್ ತಕ್ಕೋ ನಾನು ಇದ್ದೀನಿ ಬಾಯ್, ಏನು ಮಾಡೋಲ್ಲ. ರೆಡಿರೋ ಬೇಗ ನಡಿ. ಇದೇನು ಹಿಂಗೆ ಇಷ್ಟೊತ್ತು ನೋಡಿ ಇವಾಗ ಭತ್ತ ನಿಂದೆಯಿಂದ ಕಳ ಬರೋ ಇಲ್ಲಿ ಯೂಶಲಾಗಿ ನಮ್ಮ ನಾಯಿಗಳ ಅಡ್ವಾಂಟೇಜ್ ಏನಂದರೆ ನಾವ್ಯಾರು ಮನೆಯವ್ರ ಜೊತೆ ಇದ್ದು ಮಮ್ಮಿನೂ ಬರ್ತಾಯಿದ್ದಾರೆ. ನಾವ್ಯಾರು ಮನೆಯವ್ರ ಜೊತೆ ಇದ್ದು ನಾವೇನಾದ್ರು ಬಂದರೆ ಏನು ಮಾಡಲ್ಲ. ಅದೇ ಒಂದು ಸರಿ ಲಾಕ್ಡೌನ್ ಟೈಮಲ್ಲಿ ನಂಗೆ ಇನ್ನೂ ನೆನಪಿದೆ, ಮಾಸ್ಕೆಲ್ಲ ಹಾಕ್ಕೊಂಡು ಹೆಲ್ಮೆಟ್ ಹಾಕ್ಕೊಂಡಿದ್ದೆ. ನೋಡಿ ಓಡ್ದು ಮಮ್ಮಿ ಬಂದರು ಅಂತ. ಸೊ ಲಾಕ್ಡೌನ್ ಟೈಮಲ್ಲಿ ನಾನು ಮಾಸ್ಕೆಲ್ಲ ಹಾಕ್ಕೊಂಡು ಬಂದಿದ್ದೆ ಒಳಗಡೆ. ಆಗ ನನಗೆ ಅಟ್ಯಾಕ್ ಮಾಡಿಬಿಟ್ಟಿದ್ವು ಗೈಸ್. ಹೆಂಗೋ ನನ್ನ ವಾಯ್ಸ್ಗೆ ಓಕೆ ಅಂತ ಸುಮ್ಮನೆ ಅದು. ನೋಡಿದೆ ನಮ್ಮ ಗಾರ್ಡನು ನೋಡು, ಪಪ್ಪಾಯ ಎಲ್ಲ ಆಲ್ಮೋಸ್ಟ್ ಲಾಸ್ಟಿಗೆ ಬಂದಿದೆ, ಅದಕ್ಕೆ ಕಡಿಮೆ ಆಗಿಬಿಟ್ಟಿದೆ. ಸಪೋಟ ಇದೆ, ಬಿಟ್ಟು ಆಲ್ರೆಡಿ ಮುಗ್ದಿದೆ ಎಲ್ಲ. ಇಸಿ ಸೈಜಲ್ಲಿ ಇದ್ವು, ಕೆಳಗಡೆ ಬಿತ್ತು. ನನ್ಗೆ ಯಾಕೆ ಹಿಂಗೆ ಅದೊಂದು ಇದೆಯಾ ಉಂಗ್ರ ಸಿಗಾಕೊತ್ತು. ಪರವಾಗಿಲ್ಲ, ಉಂಗ್ರ ಸಿಗಾಕೊಂಡ್ಬಿಡ್ತು ಸ್ಕಿನ್ ಮಧ್ಯೆ, ಸ್ಕಿನ್ ಸಿಗಾಕೊಂಡ್ಬಿಡ್ತು ಉಂಗ್ರದ ಮಧ್ಯೆ. ಅಂತ ಇಲ್ಲಿ ಪರವಾಗಿಲ್ಲ. ಸೊ ಸಿಬೇಕಾಯಿ ಮೇಲೆ ಬಿಟ್ಟಿದೆ, ಕಿತ್ಕೋ ಅಲ್ಲಿ ಮೇಲೆ ಮುಂದೆ ಅಲ್ಲಿ ಫಸ್ಟ್ ಸಿಬೇಕೆ. ಫಸ್ಟ್ ಟೈಮ್ ಬಂದಾಗಲೇ ಸಿಬೇಕೆ ನೋಡಿ ಗೈಸ್. ಎಲ್ಲ ಕಡೆ ಬರೀ ಮದುವೆಗಳು. ನಾವು ಹೊರಗಡೆ ಓಡಾಡ್ಬೇಕಾದ್ರೂ ಅಷ್ಟೇ ಟ್ರಾವೆಲ್ ಮಾಡ್ತಿದ್ದೀವಿ ಇತ್ತೀಚೆಗೆ ಜಾಸ್ತಿ. ಅಕ್ಕಪಕ್ಕ ಸುತ್ತಮುತ್ತ ಬರೀ ಮದುವೆ ವೆಹಿಕಲ್ಗಳೇ, ಅಂದರೆ ಫೋಟೋ ಅಂಟಿಸಿರ್ತಾರಲ್ಲ ಹಿಂದೆ, ಸ್ವಲ್ಪ ಡೆಕೋರೇಟ್ ಮಾಡಿರ್ತಾರೆ. ಸೊ ಅವ್ರ ಮದುವೆ ಆಬ್ವಿಯಸ್ ಬೇಜಾನ್ ಜನ ಮದುವೆ ಆಗ್ತಾರೆ. ಇಲ್ಲ ಹಂಗಲ್ಲ, ಇಲ್ಲಿವರೆಗೂ ನೋಡಿರೋದ್ರಲ್ಲಿ ಇಷ್ಟು ಮೇ ಬಿ ನಾವು ನೋಟಿಸ್ ಮಾಡಿದ್ದೇನೋ, ಬಿಕಾಸ್ ನಾವು ಮದುವೆ ಆಗಿದ್ದೀವಿ ಅನ್ನೋದಕ್ಕೋಸ್ಕರ ಜಾಸ್ತಿ ನೋಟಿಸ್ ಮಾಡ್ತಿರ್ಬೋದು ನಾವು. ಬಟ್ ಸುಮಾರು ಮದುವೆ, ಎಲ್ಲ ಕಡೆ ಮದುವೆ. ಅದು ನಮ್ಗೆ ರಿಲೀಸ್ ಆಗಿದ್ದು ಯಾವಾಗ ಅಂತಂದರೆ ನಾವು ಮದುವೆ ಛತ್ರ ಬುಕ್ ಮಾಡ್ಬೇಕಾದ್ರೆ ಪಟ್ಟಕ್ಕೆ ಅಂತ ಬುಕ್ ಆಗ್ತಿದ್ವಿ, ಎಲ್ಲರೂ ಡೇಟ್ ಸಿಗ್ತಾ ಇರಲಿಲ್ಲ. ಆಗ ಬೇಜಾನ್ ಮದುವೆ ಇದೆ, ಡಿಮ್ಯಾಂಡ್ ಜಾಸ್ತಿ ಇದೆ ಅಂತ ಗೊತ್ತಾಗಿದ್ದು. ಹೆಂಗೆ ಗುಂಡಮ್ಮ ನಾನು ಕೆಲಸ ಮಾಡೋಕ್ಕೆ, ನಾನು ನಮ್ಮ ಮನೇಲಿ ಶಾಕು ಈ ಥರ ಎಲ್ಲರೂ ಅದು ಕೆಲಸ ಮಾಡೋಕ್ಕೆ ಬ್ಯಾಗ್ ಎತ್ಕೊಂಡು ಹೋಗ್ತೀನಿ ಹೊರಗಡೆ ಆಯ್ತಾ. ಬಿಕಾಸ್ ಫ್ಯಾಮಿಲಿ ಟೈಮ್ ಅಂತ ಕಂಪ್ಲೀಟಾಗಿ ಕೊಡ್ತೀನಿ. ಬಟ್ ಇವಾಗ ಹಂಗಾಗಲ್ಲ, ಬೇಜಾನ್ ಕೆಲಸ ಪೆಂಡಿಂಗ್ ಇದ್ದಾವೆ. ಅಷ್ಟೇ ಬೇಕಾ ಯಾರಿಗೆ ಅಮ್ಮನಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ದೇವ್ರ ಹತ್ರ ಬೇಡ್ಕೋತೀಯಾ? ನಗು ನೋಡಲಿ ನಮ್ಮಂದು. ಅಷ್ಟೇ ಬೇಕಾ ಮಾಮ ಬೇಕಾ ಹೇಳು ಬೇಗ.
ಜೋರಾಗಿ ಹೇಳ್ಬೇಕು, ಕೇಳಿಸ್ತಾರ? ಹಾಂ, ಅತ್ತೆ ಬೇಕು, ಮಾಮ ಬೇಡವಾ? ನೀವು ಕೊಡು ಕೊಡು, ನಾನೇ ತಗೊಳ್ಳ, ನಾನೇ ತಗೋತೀನಿ. ಕೊಟ್ಟಿಲ್ಲ, ಕಿತ್ಕೊಂಡಿದ್ದಳು. ನಮ್ಮ ಅಕ್ಕನ ಮನೆಯಲ್ಲಿ ಇಡ್ಲಿ ಮಾಡಿದ್ದಾರೆ. ಇಡ್ಲಿಗೆ ಚಟ್ನಿ, ಸಾಂಬಾರು ಇದೆಯೇನಮ್ಮ? ಪಕ್ಕದಲ್ಲಿ ಸಾಂಬಾರು ಕಾಣ್ತಾ ಇದೆ. ಬಸ್ಸಾರ ಬೇಡ ಬೇಡ, ಬಸ್ಸಾರಿಗೂ ನಮಗೂ ಸಿಕ್ಕಾಪಟ್ಟೆ ದೂರ ಗೈಸ್. ನಮಗೂ ಅದಕ್ಕೂ ಹಾಗೇ ಬರಲ್ಲ. ಸೊಪ್ಪಿನ ಸಾರು ಮೊಸಪ್ಪೆಲ್ಲ ತಿಂದ್ಬಿಡ್ತೀನಿ, ಬಸ್ಸಾರು ಅಂತೂ ಖಂಡಿತ ಆಗಲ್ಲ. ಕೇಳಿಸಲ್ಲ ನಮಗೆ. ಅದೇನಕ್ಕೆ ಎಂಜಲ್ ಹಾಕೊಂಡು ಬೆರಳಲ್ಲಿ ಎಂಜಲ್ ಹಾಕೊಂಡು ಮುಟ್ಟ, ನನಗೆ ಫೀಲ್ ಆಯ್ತಿಲ್ಲ ಎಂಜಲ್ ಮುಟ್ಟಿದ್ದು. ಏನು ಗುಂಡಪ್ಪ, ಪ್ರಸಾದ ತೀರ್ಥ ಎಲ್ಲ ಎಲ್ರಿಗೂ ಏನೋ ಪ್ರೋಕ್ಷಣೆ ಮಾಡ್ತಾ ಇದೆಯಾ? ಏನು ಸಮಾಚಾರ? ಹೇಳಿ ಹೇಳೀಗ. ಕೊಟ್ಟಾರ? ಓ ಆಯ್ತಾ. ಆಮೇಲೆ ನೆಕ್ಸ್ಟು ಓ ಕೊಟ್ಟಾರ ಆಯ್ತಾ? ಓ ಸರಿ, ಹೋಯ್ತಿಂದೆ. ಹೌದಾ? ಹಾಂ, ಯಾರ್ದಾಯ್ತು ಕೊಟ್ಟಾರ? ನಂದಾಯ್ತಾ? ಹಾಂ ಸರಿ ಆಯ್ತು, ನಂದಾಯ್ತು. ಹಾಂ ಅದೇ ಆಯ್ತಾ ಕೊಟ್ಟಾರೋ? ಹಾಂ ಸರಿ, ಹೋಯ್ತು ತಿಂದಕ್ಕೆ ಅಷ್ಟು. ಇವಾಗ ನಮ್ಮಿಬ್ಬರದು ಹೋಯ್ತು. ಇವಾಗ ನೆಕ್ಸ್ಟ್ ನಿಂದು ಹೋಗುತ್ತೆ, ನೆಕ್ಸ್ಟ್ ಹೋಗುತ್ತೆ. ಹಾಂ ಆಯಿತು. ಏನು ಹೇಳ್ತೀವಿ? ಜೋರಾಗಿ ಹೇಳ್ಬೇಕಪ್ಪ. ಹಾಂ ಹಾಂ ಕೊಟ್ಟಾರ. ಓ ಉಳ್ಕೊಂಡಿದ್ದು ಗುಂಡಮ್ಮನ ಕೈ ಒಂದೇ, ಅದು ಇದೆಯಾ? ಹಾಂ ಸರಿ, ಅದು ಮಾಡ್ಬೋದು. ಕೊಟ್ಟಾರ ಆಯ್ತಾ? ಹಾಂ ಆಮೇಲೆ ಓ ಕೊಟ್ಟಾರ. ಸಂತೆಯಿಂದ ಬಾಳೆಹಣ್ಣು ತಂದ್ರ? ಸಂತೆಯಿಂದ ಬಾಳೆಹಣ್ಣು ಮಾಡಿದ್ರಿ? ತಿನ್ಬಿಟ್ಟು ಏನ್ ಮಾಡಿದ್ರಿ? ಬಾಳೆಹಣ್ಣು ಸಿಪ್ಪೆನ ಗೈಸ್, ಈಗ ಒಂದಿಷ್ಟು ಎಡಿಟಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ರೂಮ್ಗೆ ಬಂದೆ. ಆ್ಯಂಡ್ ನಮ್ಮ ಗುಂಡಮ್ಮ ಒಂದು ವರದಿ ಒಪ್ಪಿಸ್ತಾರೆ. ಏನು ಹೇಳ್ಕೊಂಡಮ್ಮ? ಏನು ಹೇಳ್ದೆ ಹೇಳು? ವ್ಲಾಗ್ ಬಂದಿತ್ತಂತೆ ಅವ್ರ ಮನೆಯಲ್ಲಿ. ಆ ವ್ಲಾಗಲ್ಲಿ ಅತ್ತೆ ಮಾಮ ಎಲ್ಲರೂ ಇದ್ರಂತೆ. ಅದಕ್ಕೆ ಯಾಕೆ ಇವಾಗ ಹೇಳ್ತಾ ಇದೀಯ? ಅವಾಗಲೇ ಹೇಳಿಲ್ಲ ಅಂದರೆ ನೀವು ಬಂದಿರಲಿಲ್ಲ, ಅದಕ್ಕೆ ಇವಾಗ ಹೇಳ್ತಿದ್ದೀವಿ. ಒಳ್ಳೆ ಮ್ಯಾಟ್ರ್ ಇದೆ. ಆ ಮ್ಯಾಟ್ರನ್ನ ನನ್ನ ಋತ್ವಿ ಬಾಯಿಂದನೇ ಕೇಳಬೇಕು. ಯಾರು ಫ್ರೆಂಡ್ ಮಾಡ್ಕೊಂಡೆ ಇವತ್ತೋಗಿ? ಹುಡುಗಿ ಫ್ರೆಂಡಾ? ಯಾರು? ಹೌದಾ? ಹಾಂ ಹಾಂ, ಸಾರ್ಥಕ ಆಯ್ತು. ಬರೀ ಇಲ್ಲಿವರೆಗೂ ನಾನು ಪ್ರತಿ ಸೆನ್ಗೂ ಹೇಳ್ತಿದ್ದೆ ಅವ್ರಿಗೆ, ಹುಡುಗರು ಫ್ರೆಂಡ್ ಮಾಡ್ಕೊಂಬಿಡ, ಹುಡುಗಿರ್ ಫ್ರೆಂಡ್ ಮಾಡ್ಕೊ, ಹುಡುಗಿರ ಜೊತೆ ಇರು ಅಂತ ಎಲ್ಲ. ಸೊ ಫೈನಲಿ ಮಾಡ್ಕೊಂಡಿದ್ದಾರೆ ಅಲ್ಲ ಮರಿ? ಅದೇ ಸಾಕು. ಇದೇನು ಬಿಗಿನಿಂಗ್ ಆಫ್ ದ ಇಯರ್ ಮರಿ, ಹೊಸ ಫ್ರೆಂಡು. ಇನ್ನೂ 2 ದಿನ ಆಗಿದೆ ಅಷ್ಟೇ ಸ್ಕೂಲು. ಹಾಂ, ಹುಡುಗ ಪರವಾಗಿಲ್ಲ ಮರಿ, ಅವೆಲ್ಲ ಹೇಳ್ಬೇಕು. ಹುಡುಗನ ಲೆಕ್ಕಕ್ಕೆ ಬರಲ್ಲ. ಓಕೆ, ಆಮೇಲೆ ಇನ್ನೂ ಮಾಡ್ಕೊಬೇಕು. ಓಕೆನಾ ಮರಿ? ಬಾಯ್, ಹೋಗು. ಇಲ್ಲೇ ಇರ್ರಿ, ಬಾಯ್. ಇಲ್ಲಿ ಕೊಟ್ರೆ ಸ್ಪೈಡಿ ಕೊಡ್ತೀನಿ. ಕೇಳು. ಹ್ಞೂ ಚೆನ್ನಾಗಿದೆ ಗುಂಡಮ್ಮ. ಕೊಟ್ಟಿಲ್ಲ ಅಂತ ಬಂದು ಹೇಳ್ತಿದ್ದಾಳೆ. ಹೌದಾ? ಹಿಂಗೇನು ಅನ್ಸುತ್ತೆ ಮರಿ? ಕೊಟ್ಟಿಲ್ವಾ? ಕೊಟ್ಟ ಗುಂಡಮ್ಮ? ಏಯ್ ತೋರಿಸ್ಲಾ ವಿಡಿಯೋದಲ್ಲಿ? ಹೇಳು ಕೊಟ್ಟ. ಕುಂಡಿ ಬೇಕಾ? ಕೊಡ್ತಿದ್ಯಾ? ಹಾಂ ಕೇಳು ಬಾ, ಕೇಳ್ಬಿಟ್ಟು ಹೋಗು. ಇಲ್ಲಿ ಬಂದು ಕೇಳಬೇಕು. ಹಾಂ ಏನೋ? ಹ್ಞೂ ಚೆನ್ನಾಗಿದೆ ಗುಂಡಮ್ಮ. ಕೊಟ್ಟಿಲ್ಲ, ಇಲ್ಲಿ ಕೊಟ್ಬಿಡೋದು. ಅವಳೇ ಬಂದ್ಬಿಟ್ಟು ಕೇಳಿ ಅಲ್ಲಿ ಹೋಗ್ಬಿಟ್ಟು ಇಲ್ಲ ನಾನು ಕೊಟ್ಟಿಲ್ಲ ಅಂತ ಹೇಳೋದು. ಸರಿ. ಹಾಂ ಹಾಂ ಏನದು ಸೌಂಡು? ಗೈಸ್, ಇಲ್ಲಿ ನಾನು ಎಡಿಟ್ ಮಾಡಬೇಕು ಅಂತ ಕೂತ್ಕೊಂಡಿದ್ದೀನಿ. ಓಕೆನಾ? ಬಟ್ ಎಡಿಟ್ ದೇವ್ರಣೆ ನನಗೆ ಮಾಡೋಕ್ಕೆ ಬಿಡ್ತಾಯಿಲ್ಲ. ಫುಲ್ ಕ್ವಾಟ್ಲೆ ಅಂದರೆ ಕ್ವಾಟ್ಲೆ ಇಡ್ತಾರೆ. ಸುಮ್ಮನೆ ಹೇಳು. ಹೇಳು ಏನು ಹೇಳು? ಬರ್ತೀನಿ ನಡಿ. ಗೈಸ್, ಬೆಳಗ್ಗೆ ಇಲ್ಲೇ ತೋರಿಸ್ಬಿಟ್ಟು ನಾನು ಫೋಟೋ ಇದೆ ಅಂತ ಹೇಳಿದ್ದೆ. ನೋಡಿದ್ರೆ ಪಟಕ್ಕಂತ ತೆಗೆದುಬಿಟ್ಟಿದ್ದಾರೆ ಫೋಟೋನ. ಕಂಡಿದ್ಬಿಟ್ಟಿದೆ, ಇಲ್ಲ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಇಲ್ಲ ನಾನು ಅದು ಬ್ಲಾಗ್ ಮಾಡಿ ತೋರಿಸಿರೋದು ದೂರದಿಂದ ನೋಡಿರ್ಬಾರ್ದು. ಇಲ್ಲ ಕೋಇನ್ಸಿಡೆನ್ಸ್, ಅವರು ತೆಗಿಬೇಕು ಅಂದ್ಕೊಂಡು ತೆಗೆದಿರ್ತಾರೆ, ನಾವು ಗೊತ್ತಿಲ್ಲ, ಬಟ್ ತೆಗೆದುಬಿಟ್ಟಿದ್ದಾರೆ. ಸೊ ಎನಿವೆ, ಈಗ ನಾವು ಮ್ಯಾಟ್ರ್ ಏನು ಅಂತ ಹೇಳಿದ್ರೆ,
ಫ್ಯಾಮಿಲಿ ಸಮೇತ ಎಲ್ಲರೂ ಮಮ್ಮಿ ಅಕ್ಕ ನನ್ನ ಹೆಂಡತಿ ಆಮೇಲೆ ಋತ್ವಿ ಜೊತೆನಲ್ಲೇ ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಗೈಸ್ ಏನೋ ಒಂದಿಷ್ಟು ಶಾಪಿಂಗ್ ಮಾಡಬೇಕಂತ, ಸೊ ಅದಕ್ಕೋಸ್ಕರ ಲೇಡೀಸ್ ಎಲ್ಲ ಹೊರಗಡೆ ಹೋಗಿದ್ದಾರೆ. ನಾವು ಗಂಡು ಮಕ್ಕಳು ಏನು ಮಾಡೋಣ ಗೈಸ್, ಅವ್ರು ಶಾಪಿಂಗ್ ಮಾಡಲಿ ಅಂತ ಹೇಳ್ಬಿಟ್ಟು ನಾವು ಹೊರಗಡೆ ಇದ್ದೀನಿ. ಆದರೂ ಒಂದು ರೌಂಡ್ ಹೋಗ್ಬೇಕಲ್ಲ ನಾವು ನೋಡೋಕ್ಕೆ, ಇಲ್ಲಾಂದರೆ ಬರೋದಿಲ್ಲ ಅದು ಇದು ಅಂತಾರೆ. ಸೊ ಅದಕ್ಕೋಸ್ಕರ ಒಂದು ರೌಂಡ್ ಹಾಕೊಂಡು ಬರ್ತೀನಿ ಒಳಗಡೆ. ಮತ್ತೆ ನಾವು ಬಿಟ್ಟು ಓಡಾಡ್ತಾ ಇಲ್ಲ. ಹಾಂ ಏನತ್ತೆ ಹಿಂಗೆ ಮೋಡಿ ಮಾಡಿಬಿಟ್ಟಿದ್ದೀರಾ? ಹಾಂ ನಮಗೂ ಮೋಡಿ ಮಾಡಿಬಿಟ್ಟಿದ್ದೀರಾ, ಇವ್ರಿಗೂ ಮೋಡಿ ಮಾಡಿಬಿಟ್ಟಿದ್ದೀರಾ. ನಾವೇ ಮೋಡಿ ಆಗಿದ್ದೀವಂತೆ, ಇನ್ನು ಇವ್ರು ಮೋಡಿ ಆಗಿರೋದ್ರಲ್ಲಿ ತಪ್ಪೇನಿಲ್ಲ ಅಲ್ಲ ಮರಿ. ಚಿಕ್ಕ ಲಾಕ್ ನೋಡಿ, ಚಿಕ್ಕ ಲಾಕ ಒಳ್ಳೆ ಪಾತ್ರೆ ಗೀತ್ರೆ ಎಲ್ಲ ತಗೋತಾ ಇದ್ದಾರೆ. ನೋಡ್ತಾ ಇದ್ದಾರೆ ನಮ್ಮ ಅಕ್ಕಯ್ಯ ಅವರು. ಬೇಜಾನು ಐಟಮ್ಗಳಿದ್ದಾವೆ, ನೋಡ್ತಿದ್ರೆ ತಗೊಬೇಕು ಅನಿಸುತ್ತೆ. ಬೇಕಾ ಬೇಡವೋ ಇರಲಿ ಅಂತ ಅನಿಸುತ್ತೆ ಒಂದೊಂದ್ಸರಿ ಬೇಡ, ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಎಷ್ಟೋ ಜನ ನನ್ನಂತ ಇರುತ್ತೆ ಟ್ಯಾಲೆಂಟ್ ಇಲ್ಲದೆ ಇರೋರು. ಸೊ ಅದಕ್ಕೋಸ್ಕರನೇ ಇವು ರಂಗೋಲಿ ಬಿಡೋದಕ್ಕೆ ಡಿಸೈನ್ ಆಗಿ ಬರೀ ಎಳೆ ಅಷ್ಟೇ ಬರೋದು, ಬೇರೆ ಯಾವುದು ಬರಲ್ಲ. ಏನೋ ಅಟ್ಲೀಸ್ಟ್ ಏನು ಬರ್ದಿರೋ ಅಷ್ಟರೂ ಬರಲಿ ಅಂತ. ಬೇಜಾನು ಐಟಮ್ಗಳಿದ್ದಾವೆ ಇಲ್ಲಿ. ನಾನೇ ಈ ಸೈಡ್ ಬಂದಿರಲಿಲ್ಲ, ಫಸ್ಟ್ ಟೈಮ್ ನಾನು ಈ ಸೈಡ್ ಬರ್ತಿರೋದು. ಇಂಥವೆಲ್ಲ ಐಟಮು ಟ್ಯಾಪ್ಗಳು ಗೀಪ್ಗಳೆಲ್ಲ ಸಿಗ್ತಾವೆ ಇಲ್ಲಿ ಅಂತ ಇವತ್ತೇ ನನಗೆ ಗೊತ್ತಾಗಿದ್ದು. ಬಟ್ ಅವಶ್ಯಕತೆ ಬಿದ್ದಾಗ ಬಂದು ತೊಗೊಳೋದು ಸರಿ, ಸುಮ್ಮನೆ ತೊಗೊಂಡ್ರೆ ಯೂಸ್ ಇಲ್ಲ, ವೇಸ್ಟ್. ನಾವೆಲ್ಲ ಒಂದು ಜಾಗ ಇಟ್ಟು ಮರ್ತ್ಬಿಟ್ಟಿರ್ತೀವಿ, ಮತ್ತೆ ಯೂಸ್ ಮಾಡೋಕ್ಕೆ ಹೋಗೋದು ಇಲ್ಲ. ಅದನ್ನೆಲ್ಲ ನಾಯಿಗೆ ತೊಗೊಂಡೋಗೋದಕ್ಕೆ. ಹಾಂ ನಾಯಿ ಏನು ಮಾಡೋಕ್ಕೆ ಅಂದರೆ ಇದು ಸ್ಟೋರೇಜ್ ರೂಮಲ್ಲಿ ಮಿಕ್ಕಿದ್ರೆ ದಿನಸಿನೆಲ್ಲ ಹಾಕಿಡೋಕ್ಕೆ ಸುಮ್ಮನೆ ಸಪ್ರೇಟಾಗಿ ಹಾಗೆ ಇಟ್ಟಿದ್ದೀವಲ್ಲ, ಇದ್ರಲ್ಲಿ ಹಾಕಿಟ್ರೆ ಹೆಂಡತಿ ಡ್ಯೂಟಿ ಸ್ಟಾರ್ಟ್ ಆಗಿರೋದು, ರೆಸ್ಪಾನ್ಸಿಬಿಲಿಟೀಸ್. ಇನ್ನೊಂದು ದೊಡ್ಡ ಬಾಕ್ಸನ್ನು ತೊಗೊಬೇಕು. ಹಾಕೊಂಡ್ರೆ ಆಯ್ತು ತೊಗೊಳ್ಳೋಣ. ನೀವು ಒಂದ್ಸರಿ ನಮ್ಮ ಮನೆ ಫುಲ್ ಏನೋ ಸ್ಕ್ಯಾನ್ ಮಾಡಿಬಿಡಿ. ಸ್ಕ್ಯಾನ್ ಮಾಡಿದ್ಮೇಲೆ ಎಲ್ಲೆಲ್ಲಿ ಏನೇನು ಬೇಕಾಗುತ್ತೆ, ಏನೇನು ಅವಶ್ಯಕತೆ ಅಂತ ಗೊತ್ತಾದಾಗ ತೊಗೊಂಡಾಗ. ಇವತ್ತು ಸ್ಪೆಷಲ್ಲಾಗಿ ನಮ್ಮ ಋತ್ವಿ ಕೇಳ್ತಿದ್ದ ಏನೋ ತಿನ್ನೋಣ ಅಂದ್ಬಿಟ್ಟು, ಅದಕ್ಕೋಸ್ಕರ ತೊಗೊಂಡ್ರು. ಹಾಂ ಸ್ಪೂನ್ಸ್ ಬೇಕಾ? ಸ್ಪೂನ್ಸ್ ಮೋಸ್ಟ್ಲಿ ಇಲ್ಲ, ಕೈಯಲ್ಲೇ ಹಂಗೆ ಹತ್ಕೊಂಡು ತಿನ್ನಿ ಅಷ್ಟೇ. ಯಾರು ತಿವಿಯಕ್ಕೆ ಚೆನ್ನಾಗಿದೆ ನೋಡ್ರಿ, ಹೆಂಗಿದೆ ಟೂಲು. ನೀವು ಯೂಟ್ಯೂಬಲ್ಲಿ ಒಂದು ವೀಡಿಯೋಸ್ ಮಾಡಿ ಡೀಪಾಗಿ ನೋಡ್ಬಿಟ್ರೆ ಏನು ತಿನ್ನಬೇಕು ಏನು ಬಿಡಬೇಕು ಅಂತ ಗೊತ್ತಾಗಲ್ಲ. ಎಲ್ಲ ಏನು ಖುಷಿಯಾಗಿದೆ ತಿಂತಾ ಇದ್ದೀವಿ. ಅದು ಯೂಟ್ಯೂಬಲ್ಲಿ ಕೆಲವೊಂದು ವೀಡಿಯೋಸು ಅದೇ ಹೆಲ್ತ್ ವೈಸು, ಹೆಲ್ತ್ ಬೆನಿಫಿಟ್ಸ್ ಅವೆಲ್ಲ ನೋಡಬಾರ್ದು ಅಂತೀಯ. ನೋಡಿ ಎಂಥ ಫ್ಯಾನ್ಸಿ ನಂಬರಲ್ಲಿ ಸ್ಟ್ರಕ್ ಆಗಿಲ್ಲ, ಸದ್ಯಕ್ಕಿದ್ದೀವಿ 199888 ಓಡೋ ಬಾಯ್. ಆಲ್ಮೋಸ್ಟ್ ಆಟ ಕಾನ್ಸಂಟ್ರೇಷನ್ನು ನನಗೆ ಮರಿ, ನನಗೆ ಕಿಸಿ ಬೇಗ ಕೊಡು ಮಾಮನ್ ಕಿಸಿ. ಈ ಕಡೆ ಟಚ್ ಆಗಬಾರ್ದು, ಇಷ್ಟರಲ್ಲೆಲ್ಲ ಟಚ್ ಆಗಬೇಕಷ್ಟೇ. ಹಾಂ ಥ್ಯಾಂಕ್ ಯು ಮರಿ. ಅವ್ನ ಗಮನ ಎಲ್ಲ ಆಡ್ಬೇಕು ಇವಾಗ. ಅವ್ರು ಹುಡುಗರೆಲ್ಲ ಕಲಿತಾರೆ. ಬಾಯ್ ಗೈಸ್, ನೆನ್ನೆ ಮಾಡಿದ ವಡೆನೇ ವಾಪಸ್ ಕೊಟ್ಬಿಟ್ಟು ನನಗೆ. ನೆನ್ನೆ ಮಾಡಿದ್ದಲ್ಲ, ಅಂದರೆ ನಿನ್ನೆ ವಡೆ ಹಸಿಟ್ಟಿತ್ತು, ಅದನ್ನೇ ಇವತ್ತು ಮತ್ತೆ ಮಾಡಿಬಿಟ್ಟು ಅದೇ ವಡೆ ಕೊಟ್ಬಿಟ್ಟು ರಿವ್ಯೂ ಕೊಡು ಅಂತ ಹೇಳ್ಬಿಟ್ಟು ಸರ್ಕಸ್ ಮಾಡ್ತಿದ್ದಾರೆ. ನೋಡಿ ಗೈಸ್, ಇಲ್ಲಿ ನನ್ನ ಕೆಲಸದ ಡೆಡಿಕೇಶನ್ ಯಾವ ಥರ ಇದೆ ಅಂತ. ಮುಂದೆ ಊಟ ಇಟ್ಕೊಂಡು ಇಲ್ಲಿ ಊಟ ಮಾಡಿದೆ. ಫಸ್ಟು ಊಟ ಕಾಯಿಸಿ ಹೆಂಗೆ ಬರ್ತಾರೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಮುಜುಗರ ಇತ್ತು ವ್ಲಾಗಲ್ಲಿ ಮಾತಾಡೋದಕ್ಕೆ, ವ್ಲಾಗಲ್ಲಿ ಬರೋದಕ್ಕೆ. ಈಗ ಕಮೆಂಟ್ಗಳು ಹಿಂದಿಂದನೇ ಪಾಸ್ ಆಗ್ತವೆ. ಸೊ ಅಪ್ಲೋಡ್ ಮಾಡೋದಕ್ಕೆ ಹಾಕಿದ್ದೀನಿ. ಸೊ ಅಪ್ಲೋಡ್ ಆಗ್ತಾಯಿದೆ, ಅದೇ ಗ್ಯಾಪಲ್ಲಿ ಊಟ ಮಾಡ್ತಾಯಿದ್ದೀನಿ.